ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. 208ನೇ ದಿನದ ಉಪವಾಸ ಮೌನ ಧ್ಯಾನವನ್ನ ಆರಂಭ ಮಾಡೋಣ. ಎಲ್ಲರೂ ತಮ್ಮ ಸುಖವಾದ ಆಸನದಲ್ಲಿ ಕುತ್ಕೊಂಡು ಕಣ್ಣನ್ನ ಮುಚ್ಚಿ ಕೈಕಾಲುಗಳನ್ನ ಜೋಡಿಸಿ ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಧ್ಯಾನಕ್ಕೆ ಕುತ್ಕೊಳ್ಳೋಣ ಫ್ರೆಂಡ್ಸ್. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಕಾಲು ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ನಾವು ಯಾವ ರೀತಿ ಉಸಿರಾಡ್ತಾ ಇದ್ದೀವಿ ಅದನ್ನು ಹಾಗೆ ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ ಫ್ರೆಂಡ್ಸ್. ನಾವೇ ಉಸಿರನ್ನು ತಗೊಳ್ಳೋದು, ಬಿಡೋದು, ಮತ್ತು ಉಸಿರನ್ನು ಒಳಗಡೆ ಇಟ್ಕೊಂಡು ಕುತ್ಕೊಳ್ಳೋದು, ಆ ರೀತಿ ಯಾವುದು ಕೂಡ ಬೇಡ. ನಾವು ಯಾವ ರೀತಿ ಉಸಿರಾಡ್ತಾ ಇದ್ದೀವಿ ಹಾಗೆಯೇ ನಾವು ನೋಡ್ತಾ ಇರೋಣ. ಧ್ಯಾನದ ಜೊತೆಗೆ ನಾವು ಮೌನ ಕೂಡ ವಾರಕ್ಕೊಂದು ಸತಿ ಆದ್ರೂ ಕೂಡ ಮೌನವಾಗಿರಬೇಕು. ಮತ್ತೆ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಮಾತಾಡಬೇಕು. ಬೇಡದೇ ಇರುವಂತಹ ಮಾತುಗಳನ್ನು ಒಂದು ಮಾತು ಕೂಡ ನಾವು ಮಾತಾಡಬಾರ್ದು. ಧ್ಯಾನದಲ್ಲಿ ನಾವು ಎಷ್ಟು ಶಕ್ತಿಯನ್ನು ಪಡ್ಕೊಳ್ತೀವೋ ಮೌನದಲ್ಲಿನೂ ಕೂಡ ನಾವು ಹೆಚ್ಚಿನ ಒಂದು ಶಕ್ತಿಯನ್ನು ಪಡ್ಕೊಳ್ತಾ ಇರ್ತೀವಿ. ಮೌನ ಇದ್ದಾಗ್ಲೂ ಕೂಡ ಮೌನ ಸಾಧನೆಯಿಂದ ಮೌನ ಸಾಧನೆಗೆ ಮತ್ತು ಧ್ಯಾನದ ಸಾಧನೆಯನ್ನು ಮಾಡುವಾಗ ನಮ್ಮಲ್ಲಿ ಇರುವಂತಹ ದೈವ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ತಾ ಇರ್ತೀವಿ. ಆವಾಗ ನಾವು ಶುದ್ಧ ಸಾತ್ವಿಕ ಆಹಾರವನ್ನೇ ನಾವು ತಗೊಳ್ತಾ ಇರಬೇಕು. ಧ್ಯಾನ ಸಾಧನೆಯನ್ನು ಮಾಡಿ ಮೌನ ಸಾಧನೆಯನ್ನು ಮಾಡ್ತಾ
ನಮ್ಮ ಮಾಂಸವನ್ನು ನಾವು ತಗೊಳ್ತಾ ಇದ್ದರೆ ನಮ್ಮಲ್ಲಿರುವಂಥ ದೈವ ಶಕ್ತಿಯನ್ನು ನಾವು ಅದನ್ನು ಧ್ಯಾನದ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ, ಮೌನದ ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಆದರೆ ಆ ಒಂದು ಅದ್ಭುತವಾದಂತಹ ಶಕ್ತಿ ಕೆಟ್ಟದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇರ್ತೀವಿ. ಕ್ರೂರತ್ವ ನಮಗೆ ಮಾಂಸಾಹಾರ ಸೇವನೆಯನ್ನು ಮಾಡೋದ್ರಿಂದ ಕ್ರೂರತ್ವ ಇರುತ್ತೆ. ಹಾಗಾಗಿ ನಾವು ಧ್ಯಾನದ ಶಕ್ತಿ, ಮೌನದ ಶಕ್ತಿ ಕ್ರೂರತ್ವಕ್ಕೆ ಉಪಯೋಗ ಮಾಡ್ತಾ ಇರ್ತೀವಿ. ನಾವು ಶುದ್ಧ ಸಾತ್ವಿಕ ಆಹಾರವನ್ನೇ ನಾವು ತಗೊಂಡಾಗ ಒಳ್ಳೆಯದಕ್ಕೋಸ್ಕರ ಧ್ಯಾನದ ಶಕ್ತಿ, ಮೌನದ ಶಕ್ತಿ ಒಳ್ಳೆಯದಕ್ಕೋಸ್ಕರನೇ ನಾವು ಉಪಯೋಗ ಮಾಡ್ತೀವಿ. ಒಂದು ಕ್ರೂರ ಪ್ರಾಣಿ ಇನ್ನೊಂದು ಪ್ರಾಣಿಗೆ ಸಾಯಿಸಿ ಅದನ್ನು ತಿನ್ನೋದ್ರಿಂದಾನೇ ಅದಕ್ಕೆ ನಾವು ಕ್ರೂರ ಅಂತ ಹೇಳ್ತೀವಿ. ಆ ಪ್ರಾಣಿಗೆ, ಕ್ರೂರ ಪ್ರಾಣಿಗೆ ಯಾವುದು ಕೂಡ ತಿಳುವಳಿಕೆ ಇರೋದಿಲ್ಲ. ಅದನ್ನು ಸೃಷ್ಟಿ ಆಗಿರೋದೇ ಹಾಗೆ. ಆದರೂ ಕೂಡ ನಾವು ಅದಕ್ಕೆ ಕ್ರೂರ ಪ್ರಾಣಿ ಅಂತ ಹೇಳ್ತೀವಿ. ನಮಗೆ ಎಲ್ಲ ತಿಳುವಳಿಕೆ ಇದೆ, ಆದರೂ ಕೂಡ ನಾವೊಂದು ಪ್ರಾಣಿನ ಅದನ್ನು ಕೊಂದು ನಾವು ಕೂಡ ಅದನ್ನು ತಿಂತಾ ಇದ್ರೆ ನಾವು ಕ್ರೂರ ಪ್ರಾಣಿಗಿಂತನೂ ಕ್ರೂರಿಗಳು ನಾವು. ಆ ರೀತಿ ನಮ್ಮ ಬೇಹೆ ಇರುತ್ತೆ. ಹಾಗಾಗಿ ಧ್ಯಾನ ಸಾಧನೆಯನ್ನು ಮಾಡ್ತಾ, ಮೌನ ಸಾಧನೆಯನ್ನು ಮಾಡ್ತಾ ನಾವು ಶುದ್ಧ ಸಾತ್ವಿಕ ಆಹಾರನೇ ನಾವು ತಗೊಳ್ತಾ ಇರಬೇಕು. ನಾವು ಎಷ್ಟು ಒಳ್ಳೆತನದಿಂದ ಕೂಡಿರ್ತೀವಿ, ಮತ್ತೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆತನ, ಒಳ್ಳೆ ಗುಣ ನಮ್ಮಲ್ಲಿ, ಒಳ್ಳೆಯದನ್ನೇ ನಮಗೆ ಹೆಚ್ಚಿಂದು ಒಂದು ನಾವು ಪಡಿತಾ ಇರ್ತೀವಿ. ನಾವು ಧ್ಯಾನ ಸಾಧನೆಯನ್ನು ಮಾಡ್ತಾ, ಮೌನ ಸಾಧನೆಯನ್ನು ಮಾಡ್ತಾ ಕ್ರೂರವಾಗಿ ನಾವು ಅಂದರೆ ಮಾಂಸಾಹಾರವನ್ನು ತ್ಯಜಿಸ್ತಾ ಇದ್ರೆ ಕ್ರೂರದಿಂದನೂ ಇನ್ನೂ ಹೆಚ್ಚಿನ ಒಂದು ಕ್ರೂರತ್ವವನ್ನು ನಾವು ಪಡಿತೀವಿ. ಎಲ್ಲಿವರೆಗೂ ನಾವು ಕ್ರೂರತ್ವವನ್ನು ಬಿಡೋದಿಲ್ವೋ ಅಲ್ಲಿವರೆಗೂ ಬರೋದು ಹೋಗೋದು ಮಾಡ್ತಾನೆ ಇರ್ತೀವಿ. ಕೆಲವರು ಹೇಳ್ತಾ ಇರ್ತಾರೆ, ಧ್ಯಾನ ಏನೋ ಮಾಡ್ತೀನಿ ಆದರೆ ನಾವು ಮಾಂಸವನ್ನು ಬಿಡೋದಿಲ್ಲ ಅಂಥೇಳಿ. ಮನಸ್ಸು ಶಾಂತಿಗೋಸ್ಕರ, ಸಮಾಧಾನಕ್ಕೋಸ್ಕರ ಧ್ಯಾನ ಮಾಡ್ತೀವಿ. ಆದರೆ ಚಿಕನ್ ಮಟನನ್ನು ನಮಗೆ ಬಿಡೋದಿಕ್ಕಾಗೋದಿಲ್ಲ ಅಂಥೇಳಿ. ಈ ಧ್ಯಾನದ ಒಂದು ಶಕ್ತಿ, ಮೌನದ ಶಕ್ತಿ ನಾವು ಎಲ್ಲಿವರೆಗೂ ಒಳ್ಳೆಯದಕ್ಕೋಸ್ಕರ, ವಿಶ್ವಕ್ಕೋಸ್ಕರ, ವಿಶ್ವ ಶಾಂತಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ನಾವು ಎಲ್ಲಿವರೆಗೂ ನಾವು ಈ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಬರ್ತಾನೆ ಇರ್ತೀವಿ. ನಾವು ಒಳ್ಳೆಯದಕ್ಕೋಸ್ಕರನೇ ಉಪಯೋಗ ಮಾಡಬೇಕು. ನಾವು ಈ ಭೂಮಂಡಲದಲ್ಲಿದ್ದು ಈ ಭೂಮಾತೆ ನಮಗೆ
ಆ ತಾಯಿ ಮಡಿಲಲ್ಲಿ ಇದ್ದು ನಾವು ಒಳ್ಳೆಯದನ್ನು ಮಾಡೋವರೆಗೂ ಕೂಡ ಆ ತಾಯಿ ನಮಗೆ ಕಲಿಸ್ತಾಳೆ ಇರ್ತಾಳೆ. ಯಾವ ತಾಯಿನೂ ಕೂಡ ಕೆಟ್ಟ ಮಕ್ಕಳನ್ನ ಇಷ್ಟಪಡೋದಿಲ್ಲ, ದಾರಿಗೆ ತಂದೆ ತರ್ತಾಳೆ. ಯಾವಾಗ ನಾವು ಧ್ಯಾನವನ್ನು ಮಾಡ್ತಾ ಮೌನ ಸಾಧನೆಯನ್ನು ಮಾಡ್ತಾ ಶುದ್ಧ ಸಾತ್ವಿಕ ಆಹಾರ ತಗೊಂಡಾಗಲೇ ನಾನು ಈ ಭೂಮಿಯಲ್ಲಿ ಇದ್ಕೊಂಡು ಈ ಭೂಮಾತೆಯ ಮಡಿಲಲ್ಲಿ ನಾನು ಇದ್ಕೊಂಡು ನಾನು ಒಳ್ಳೆಯದನ್ನೇ ಮಾಡಬೇಕು ಅಂತೇಳಿ ಒಳ್ಳೆ ಯೋಚನೆಗಳು ನಮಗೆ ಬರ್ತಾ ಇರುತ್ತೆ ಫ್ರೆಂಡ್ಸ್. ಅವಾಗ ನಾವು ಒಳ್ಳೆಯದನ್ನೇ ಮಾಡ್ತಾ ಇರ್ತೀವಿ. ನಮ್ಮ ಯೋಚನೆ, ನಮ್ಮ ಆಹಾರ ಹೇಗಿರುತ್ತೋ ನಮ್ಮ ಯೋಚನೆ ಕೂಡ ಹಾಗೆ ಇರುತ್ತೆ. ನಮ್ಮ ಯೋಚನೆ ಹೇಗಿರುತ್ತೆ ನಮ್ಮ ಜೀವನ ಕೂಡ ಹಾಗೆ ಇರುತ್ತೆ. ನಾವು ಎಂತಹ ಯೋಚನೆಯನ್ನು ಮಾಡ್ತೀವಿ ಅದ್ರ ಮೇಲೆ ನಮ್ಮ ಜೀವನ ನಿಂತ್ಕೊಂಡಿರತ್ತೆ. ಒಳ್ಳೆಯ ಆಹಾರದಿಂದನೇ ನಮಗೆ ಒಳ್ಳೆಯ ಯೋಚನೆಗಳು ಬರುತ್ತೆ. ಒಳ್ಳೆಯ ಯೋಚನೆಯಿಂದ ಒಳ್ಳೆಯ ಜೀವನ. ನಾವಿಲ್ಲಿ ಎಂತಹ ಜೀವನವನ್ನು ಜೀವಿಸ್ತಾ ಇರ್ತೀವಿ ಅದೇ ಜೀವನವನ್ನೇ ನಾವು ತಗೊಂಡು ಹೋಗ್ತೀವಿ. ಅಂಥದ್ದೇ ಜೀವನವನ್ನು ನಾವು ತಗೊಂಡು ಹೋಗ್ತೀವಿ. ಒಳ್ಳೆ ಜೀವನವನ್ನು ಜೀವಿಸಿ ಒಳ್ಳೆಯದನ್ನೇ ತಗೊಂಡೋದ್ರೆ ಅದೇ ಸ್ವರ್ಗ. ನಾವು ಧ್ಯಾನ ಸಾಧನೆಯನ್ನ ಮಾಡುತ್ತೀವಿ, ಮೌನ ಸಾಧನೆಯನ್ನ ಮಾಡ್ತೀವಿ. ಅದೇ ಕ್ರೂರತ್ವದಿಂದ ನಮ್ಮ ಒಳಗಡೆ ಆ ಒಂದು ಸತ್ತಿರೋದು ಪ್ರಾಣಿಯನ್ನ ನಾವು ಸೇವಿಸಿ ಬೇರೆಯವ್ರಿಗೂ ಕೂಡ ನಾವು ತೊಂದರೆ ಕೊಟ್ಟು ನಾವು ಅದನ್ನೇ ತಗೊಂಡೋದ್ರೆ ನಾವು ಅದನ್ನೇ ಅನುಭವಿಸ್ತೀವಿ. ನಾವು ಇಲ್ಲಿ ಏನು ಧ್ಯಾನದ ಒಂದು ಮೌನದ ಶಕ್ತಿಯಿಂದ ಎಂತಹ ಯೋಚನೆಯಿಂದ ಯಾವ ರೀತಿ ಜೀವಿಸ್ತಾ ಇದ್ದೀವಿ ಅದನ್ನೇ ನಾವು ತಗೊಂಡೋಗ್ತೀವಿ. ಬೇರೆ ಎಲ್ಲೂ ಕೂಡ ನಮಗೆ ಸಾಧನೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಸಿಗೋದಿಲ್ಲ. ನಾವು ಈ ಭೂಮಾತೆಯ ಒಂದು ಮಡಿಲಲ್ಲೇ ಇದ್ಕೊಂಡೇ ನಾವು ಸಾಧನೆಯನ್ನು ಮಾಡಬೇಕು. ಇಲ್ಲಿ ಮಾತ್ರ ಒಂದು ಅವಕಾಶ ನಮಗೆ. ಇಲ್ಲಿ ಸಾಧನೆ ಮಾಡಲಿಲ್ಲ ಅಂದರೆ ನಮಗೆಲ್ಲೂ ಇಲ್ಲ ಜಾಗ. ಸಾಧನೆ ಮಾಡೋದಕ್ಕೆ ಇದೇ ಒಂದೇ ಜಾಗ. ನಾವು ಎಷ್ಟೇ ಜನ್ಮಗಳು ತಗೊಂಡ್ರು ಕೂಡ ನಾವು ಇಲ್ಲಿಗೆ ಬರಬೇಕು, ಇನ್ನೊಂದು ಜಾಗ ಇಲ್ಲ.
ಅಲ್ಲಿ ಕೇವಲ ಅಲ್ಲಿ ನಡೀತಾ ಇರತ್ತೆ. ಎಷ್ಟೋ ವಿಧ ವಿಧವಾದ ಧ್ಯಾನಗಳನ್ನು ಒಬ್ಬೊಬ್ರು ಒಂದು ರೀತಿಯಲ್ಲಿ ಧ್ಯಾನವನ್ನು ಮಾಡ್ತಾ ಇರ್ತೀವಿ. ಈ ಆನಾಪಾನಸತಿ ಧ್ಯಾನ ಸರಳವಾದಂತಹ ಧ್ಯಾನ. ಇಲ್ಲಿ ನಾವು ಯಾವುದೂ ಕೂಡ ಏನು ಕೂಡ ಕಷ್ಟಪಡ್ತಾ ಇಲ್ಲ. ಯಾವ ರೀತಿ ನಡೀತಾ ಇದೆಯೋ ಉಸಿರು, ಆ ಉಸಿರು ಎಂಬ ಗುರುವಿಗೆ ನಾವು ಸರೆಂಡರ್ ಆದಾಗ ಆಗ ನಮಗೆ ಬರೋದು ಹೋಗೋದು ಇರೋದಿಲ್ಲ. ನಾವು ಗುರು ಹತ್ರ ನಾವು ಸೇರ್ಕೊಂಡಾಗ ನಮ್ಮ ಉಸಿರು ಎಂಬ ಗುರುವಿನ ಹತ್ರ ನಾವು ಸೇರ್ಕೋಬೇಕು. ಈ ಆನಾಪಾನಸತಿ ಧ್ಯಾನನೇ ಸರಿಯಾದ ಧ್ಯಾನದ ಒಂದು ಪದ್ಧತಿ. ಎಷ್ಟೆಷ್ಟೋ ಏನೋ ಒಂದು ನಾವು ಹಠದಿಂದ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಕೂಡ ಯಾವುದೇ ಒಂದು ಮಾಡ್ತಾ ಇದ್ದರೂ ಕೂಡ ಆದರೆ ಈ ಆನಾಪಾನಸತಿ ಧ್ಯಾನದಲ್ಲಿ ಯಾವುದು ಕೂಡ ಹಠ ಇಲ್ಲ. ಯಾವಾಗಲೂ ಕೂಡ ನಡೀತಾ ಇರತ್ತೆ ಉಸಿರು. ಆ ಉಸಿರನ್ನು ಕಣ್ಣು ಮುಚ್ಚಿ ಗಮನಿಸೋದಷ್ಟೇ. ನಿದ್ದೆಯಲ್ಲಿ ಕಣ್ಣು ಮುಚ್ಚೋದು, ನಾವು ಎಚ್ಚರದ ಸ್ಥಿತಿಯಲ್ಲೇ ಕಣ್ಣು ಮುಚ್ಚೋದು. ನಾವು ನಿದ್ದೆಯಲ್ಲಿ ಕಣ್ಣು ಮುಚ್ಚಿರ್ತೀವಿ, ಎಚ್ಚರದ ಸ್ಥಿತಿಯಲ್ಲೇ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದು, ಉಸಿರನ್ನೇ ನೋಡ್ತಾ ಇರೋದು. ಈ ಆನಾಪಾನಸತಿ ಧ್ಯಾನವನ್ನು ಮಾಡೋದ್ರಿಂದ ನಾವು ಯಾವ ಜಾಗದಲ್ಲಿ ಹೋದ್ರೂ ಕೂಡ, ಎಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲಿ ಹೋದ್ರೂ ಕೂಡ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂಥೇಳಿ ನಾವು ಆ ಜ್ಞಾನವನ್ನು ಪಡ್ಕೊಳ್ತಾ ಇರ್ತೀವಿ.
ಕೇವಲ ಅದರಲ್ಲಿ ಹೋಗೋದಷ್ಟೇ ಅಲ್ಲ, ಹೊರಗಡೆನೂ ಹೇಗೆ ಬರಬೇಕು. ಯಾಕೆಂದ್ರೆ ಉಸಿರು ನಮ್ಗೆ ಯಾವಾಗ್ಲೂ ಕೂಡ ಸದಾ ನನ್ನ ಜೊತೆಗೆ ಇರುತ್ತೆ. ನಮ್ಗೆ ಗೊತ್ತಿಲ್ಲದೇನೆ ನಾವು ಎಲ್ಲೋ ಹೋಗಿರ್ತೀವಿ, ಮತ್ತೆ ನಾವು ಉಸಿರನ್ನ ಗಮನಿಸಿದಾಗ ಗೊತ್ತಿಲ್ಲದೆ ಇರುವಂತದನ್ನ ನಾವು ಒಳಗಡೆ ಹೋದಾಗ ಅದರಿಂದ ಹೇಗೆ ಹೊರಗಡೆ ಬರ್ಬೇಕು ಅಂತೇಳಿ ಮತ್ತೆ ನಮ್ಮ ಗುರು ನಮ್ಗೆ, ಉಸಿರು ಎಂಬ ಗುರು ನಮ್ಗೆ ತಿಳಿಸ್ಕೊಡತ್ತೆ. ಆದ್ರೆ ಎಲ್ಲ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಒಳಗಡೆ ಹೋಗ್ಲೇಬೇಕು. ಪ್ರತಿಯೊಂದು ಜ್ಞಾನ ನಮಗೆ ಬೇಕಂದ್ರೆ ಆ ಜಾಗ ಹೇಗಿದೆಯೋ, ಆ ಸ್ಥಳ ಹೇಗಿದೆಯೋ, ನಾವು ಒಳಗಡೆ ಪ್ರಯಾಣ ಮಾಡುವಾಗ ಗೊತ್ತಿಲ್ಲ. ಒಂದ್ಸತಿ ಅಲ್ಲಿ ಆಳಕ್ಕೆ ನಾವು ಪ್ರಯಾಣ ಮಾಡಿದಾಗ್ಲೇನೆ ನಮ್ಗೆ ಗೊತ್ತಾಗತ್ತೆ ಅಲ್ಲಿ ಯಾವುದು ಏನ್ ನಡೀತಾ ಇದೆ ಅಂತೇಳಿ. ನಾವು ಒಳಗಡೆ ಪ್ರಯಾಣ ಮಾಡುವಾಗ ಆ ಜಾಗದಲ್ಲಿ ನಮ್ಗೆ ಏನ್ ನಡೀತಾ ಇದೆ ಅಂತೇಳಿ ಗೊತ್ತಿಲ್ಲ. ಯಾರು ಜೊತೆಗಿರ್ತಾರೆ, ನಮ್ಮ ಜೊತೆಗೆ ಯಾರು ಇರ್ತಾರೆ? ನಮ್ಮ ಉಸಿರು ಎಂಬ ಗುರು ನಮ್ಮ ಜೊತೆಗಿರತ್ತೆ. ನಾವು ಗೊತ್ತಿಲ್ಲದೆ ಇರುವಂತ ಜಾಗಕ್ಕೆ ನಾವು ಪ್ರಯಾಣ ಮಾಡಿದಾಗ ನಮ್ಮ ಹಿಂದೆ ಯಾರು ಇರೋದಿಲ್ಲ, ನಮ್ಮ ಸಹಾಯಕ್ಕೆ ಯಾರು ಕೂಡ ಬರೋದಿಲ್ಲ ಫ್ರೆಂಡ್ಸ್. ನಮ್ಮ ಉಸಿರು ಎಂಬ ಗುರುನೇ ನಮಗೆ ಸಹಾಯಕ್ಕೆ ಬರುತ್ತೆ. ಹೇಗೆ ನಾವು ಅಲ್ಲಿಂದ ಹೊರಗಡೆ ಬರಬೇಕು. ಒಳ್ಳೇದಿದ್ರೆ ನಾವು ಆಳಕ್ಕೆ ಪ್ರಯಾಣ ಮಾಡುವಾಗ, ಒಳಗಡೆ ಪ್ರಯಾಣ ಮಾಡುವಾಗ ಅಲ್ಲಿ ಒಂದು ವಾತಾವರಣ ಒಳ್ಳೇದಿದ್ರೆ ಅದರಿಂದ ನಾವು ಯಾವ ರೀತಿ ಜ್ಞಾನವನ್ನು ಪಡ್ಕೋಬೇಕು ಎರಡು ಕೂಡ ನಾವು ಕಲ್ತ್ಕೊಳ್ತೀವಿ. ಜ್ಞಾನನೂ ಕೂಡ ಕಲ್ತ್ಕೊಳ್ತೀವಿ. ಅಲ್ಲಿ ಏನಾದರೂ ಆಪತ್ತಿದ್ರೆ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅದನ್ನು ಕೂಡ ನಾವು ಕಲ್ತ್ಕೊಳ್ತೀವಿ. ಈ ಒಳ್ಳೆಯದನ್ನ ಮತ್ತೆ ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ನಾವು ಹೇಗೆ ಹೊರಗಡೆ ಬರಬೇಕು ಅನ್ನೋದು ನಮ್ಮ ಉಸಿರು ಎಂಬ ಗುರುವಿಗೆ ಮಾತ್ರ ಇದು ಸಾಧ್ಯ ಇದೆ. ತಿಳಿಸ್ಕೊಡುವಂಥದ್ದು, ಜ್ಞಾನ ನಮಗೆ ತಿಳಿಸ್ಕೊಡುವಂಥದ್ದು ಉಸಿರಿಗೆ ಮಾತ್ರ ಸಾಧ್ಯ ಇದೆ.
ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಪ್ರತಿದಿನ ನಾವು ಧ್ಯಾನ ಮಾಡೋದ್ರಿಂದ ವ್ಯರ್ಥವಾದಂತಹ ಮಾತು, ವ್ಯರ್ಥವಾದಂತಹ ಯೋಚನೆಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಡ್ತಾ ಬಿಡ್ತಾ ನಾವು ಪೂರ್ತಿಯಾಗಿ ನಾವು ಬಿಟ್ಬಿಡ್ತೀವಿ. ನಾವು ಈ ಶರೀರದಲ್ಲಿ ಇದ್ದಾಗಲೇ ನಾವು ಸುಂದರವಾದಂಥ ನಮ್ಮ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೋಬೇಕು. ಸಾಧನೆಯನ್ನು ಮಾಡಿ ನಾವು ಶರೀರದಲ್ಲಿ ಇದ್ದಾಗ ವ್ಯರ್ಥ ಮಾತುಗಳಿಂದ, ವ್ಯರ್ಥ ಯೋಚನೆಗಳಿಂದ, ವ್ಯರ್ಥವಾಗಿ ನಾವು ಜೀವನವನ್ನು ದುಃಖದಿಂದ, ಕಷ್ಟದಿಂದ ನಾವಿಲ್ಲೇ ಜೀವಿಸ್ತಾ ಇದ್ರೆ ಮೇಲಿನ ಲೋಕದಲ್ಲಿ ಇನ್ನೂ ಕಷ್ಟಕರವಾದಂಥ ಜೀವನವನ್ನು ಅಂದರೆ ನಾವು ತಗೊಂಡು ಹೋಗ್ತೀವಿ. ಇನ್ನೂ ಕಷ್ಟ ಆಗತ್ತೆ ನಮಗೆ. ನಾವು ಏನಿದ್ರೂ ಸಾಧನೆಯನ್ನು ಮಾಡಿ ಇಲ್ಲೇ ನಾವು ಸೃಷ್ಟಿ ಮಾಡ್ಕೋಬೇಕು ನಮ್ಮ ಜೀವನವನ್ನು ನಮಗಿಷ್ಟದ ಹಾಗೆ. ಈ ರೀತಿ ಸುಂದರವಾದಂತಹ ಜೀವನವನ್ನು ಸೃಷ್ಟಿ ಮಾಡ್ಕೋಬೇಕಂದ್ರೆ ನಮಗೆ ಆತ್ಮಜ್ಞಾನ ಬೇಕು. ಆತ್ಮಜ್ಞಾನ ನಮಗೆ ಯಾರು ತಿಳಿಸ್ಕೊಡ್ತಾರೆ? ನಮ್ಮ ಉಸಿರು ಎಂಬ ಗುರುವೇನೇ ನಮಗೆ ತಿಳಿಸ್ಕೊಡತ್ತೆ ಯಾವ ರೀತಿ ನಮ್ಮ ಜೀವನವನ್ನು ಸುಂದರವಾಗಿ ನಾವು ಸೃಷ್ಟಿ ಮಾಡ್ಕೋಬೇಕು ಅಂತೇಳಿ.
ನಾವು ಈ ಶರೀರದಲ್ಲಿ ಇದ್ದಾಗ ಯಾವ ರೀತಿ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಮೇಲಿನ ಲೋಕದಲ್ಲಿ ಹೋಗಿ ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಅಲ್ಲಿ ನೋಡಿದಾಗ್ಲೇ ನಮಗೆ ನಾವು ಎಷ್ಟು ನರಕ ಯಾತನೆಯಿಂದ ನಾವು ಜೀವಿಸಿ ಬೇರೆಯವ್ರಿಗೆ ಎಷ್ಟೊನ್ನ ತೊಂದರೆ ಕೊಟ್ಟಿದ್ದೀವಿ ಅಂತೇಳಿ ಅದೇ ತೊಂದರೆಯನ್ನು ನಾನು ಅನುಭವಿಸ್ತಾ ಇರ್ತೀವಿ. ಯಾವಾಗ ನಾವು ಒಳ್ಳೆತನದಿಂದ, ಒಳ್ಳೆ ಯೋಚನೆಯಿಂದ, ಒಳ್ಳೆ ಜೀವನವನ್ನು ಜೀವಿಸ್ತಾ ಇದ್ದರೆ ನಾವು ಅಲ್ಲಿಂದ ಎಷ್ಟು ಸುಂದರವಾಗಿ ನಾವು ಸೃಷ್ಟಿ ಮಾಡ್ಕೊಂಡಿದ್ವಿ. ನಮಗೆ ನಾವೇ ನೋಡಿ ಖುಷಿ ಪಡ್ತಾ ಇರ್ತೀವಿ. ನಾವು ಮಾಡಿರೋದು ಕೆಟ್ಟದ್ದಾದರೆ ನಮಗೆ ನಾವೇ ನೋಡಿ ದುಃಖ ಪಡ್ತಾ ಇರ್ತೀವಿ. ಇದು ಬೇರೆಯವರ ಜೀವನಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು. ನಾವು ಏನು ಮಾಡ್ತೀವಿ ಅದನ್ನು ನಾವು ನೋಡ್ತಾ ಇರ್ತೀವಿ. ಬೇರೆಯವರು ಯಾರೋ ಮಾಡಿದ್ದು ನಾವು ನೋಡೋದಿಲ್ಲ. ನಾವು ಏನು ಮಾಡಿದ್ದೀವಿ, ಇದನ್ನು ನಾವು ಶರೀರದಲ್ಲಿ ಇದ್ದಾಗಲೇ ನಮಗೇನು ಇದನ್ನು ನೋಡೋದಕ್ಕಾಗೋದಿಲ್ಲ. ಶರೀರ ಬಿಟ್ಟ ಮೇಲೆ ನಾವು ನೋಡ್ತೀವಿ. ಧ್ಯಾನಕ್ಕೆ ಕೂತ್ಕೊಂಡಾಗ್ಲೂ ಕೂಡ ನಾವು ಸೂಕ್ಷ್ಮ ಶರೀರಯಾನದಲ್ಲಿ ನಾವು ಯಾವ ರೀತಿ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ, ನಾವು ಮೇಲಿನ ಲೋಕದಲ್ಲಿ ಹೋಗಿ ಅಲ್ಲಿಂದ ನಾವು ನೋಡ್ಕೊಂಡಾಗ ನಾವು ಯಾವ ರೀತಿ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ, ಎಲ್ಲಿ ಸರಿ ಮಾಡ್ಕೋಬೇಕು, ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ನಾವು ಅಲ್ಲಿಂದ ಇಲ್ಲಿ ನೋಡ್ತಾ ಇರುವಾಗ ನಮಗೆ ಖುಷಿ ಅನ್ನಿಸ್ಬೇಕು, ಸಮಾಧಾನ ಅನ್ನಿಸ್ಬೇಕು. ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ, ಇನ್ನೂ ಹೆಚ್ಚಿಂದು ನಾನು ಒಳ್ಳೆಯದನ್ನು ಮಾಡಬೇಕು, ಇನ್ನೂ ಒಳ್ಳೆತನವನ್ನು ಸೃಷ್ಟಿಯನ್ನು ನಾನು ಮಾಡಬೇಕು. ಬೇರೆಯವರು, ನಮ್ಮ ಅಕ್ಕಪಕ್ಕದಲ್ಲಿರೋರು, ನಮ್ಮ ಮನೆ, ನಮ್ಮ ಕುಟುಂಬದಲ್ಲಿರೋರಿಗೆ ಯಾರಿಗೂ ಕೂಡ ಇದು ಸಂಬಂಧಪಟ್ಟಿದ್ದಲ್ಲ, ನಮಗೆ ಮಾತ್ರ ಸಂಬಂಧಪಟ್ಟಿದ್ದು. ನಾವು ಯಾವ ಒಂದು ಜನ್ಮದಲ್ಲಿ ಏನೇನು ಕರ್ಮಗಳನ್ನು ಮಾಡಿದ್ದೀವಿ ಅದನ್ನು ನಾವು ಪರಿಹಾರ ಕಟ್ಟಲೇಬೇಕು.
ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ನಾವು ಎಲ್ಲ ಲೋಕಗಳಲ್ಲಿ ಪ್ರಯಾಣ ಮಾಡುವಾಗಲೇ ನಾವು ಇದನ್ನೆಲ್ಲ ತಿಳ್ಕೊಳ್ತೀವಿ. ಹೇಗೆ ಅದರಿಂದ ನಾವು ಮುಕ್ತಿಯನ್ನು ಪಡಿಬೇಕು ಅಂಥೇಳಿ. ನಾವು ಬೇರೆ ಲೋಕಗಳಿಗೆ ನಾವು ಪ್ರಯಾಣ ಮಾಡೋದನ್ನು ನಾವು ಕಲ್ತ್ಕೋಬೇಕು ಫ್ರೆಂಡ್ಸ್. ಅದು ಯಾವಾಗ ಸಾಧ್ಯ ಆಗತ್ತೆ ಅಂದರೆ ಧ್ಯಾನ ಸಾಧನೆಯಿಂದ, ಮೌನ ಸಾಧನೆಯಿಂದ ಮತ್ತು ಶುದ್ಧ ಸಾತ್ವಿಕ ಆಹಾರವನ್ನು ನಾವು ಸೇವಿಸ್ತಾ ಇರೋದ್ರಿಂದ ಅದು ಸಾಧ್ಯ ಆಗತ್ತೆ. ನಾವು ಕರ್ಮಗಳನ್ನು ಕಳ್ಕೊಳ್ತಾ ಇರುವಾಗ ಸುಮ್ಮನೆ ಸಾಕ್ಷಿಯಾಗಿ ನೋಡೋದನ್ನು, ನಮಗೆ ಯಾವಾಗ ಆ ಒಂದು ಜ್ಞಾನ, ಆ ಒಂದು ಶಕ್ತಿ ಸಾಕ್ಷಿಯಾಗಿ ನೋಡೋದನ್ನು ನಮಗೆ ಯಾವಾಗ ಬರುತ್ತೆ ಅಂದರೆ ಉಸಿರಿನ ಜೊತೆಗಿದ್ದು ಸಾಧನೆಯನ್ನು ಮಾಡುವಾಗ. ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ರೂ ಕೂಡ ಅದಕ್ಕೆ ನಾವೇ ಕಾರಣ. ಆ ಒಂದು ಕರ್ಮವನ್ನು ಕಳ್ಕೊಂಡ್ಬಿಡೋಣ, ಅದನ್ನು ಸಾಕ್ಷಿಯಾಗಿ ನೋಡೋಣ, ಬರ್ತಾ ಇರೋದನ್ನು ನೋಡೋಣ ಅಷ್ಟೇ. ಧ್ಯಾನವನ್ನು ಮಾಡ್ತಾ ನಾವು ವಿಶ್ವ ಪ್ರಾಣಶಕ್ತಿಯನ್ನು ನಾವು ಯಾವಾಗ ಹೆಚ್ಚು ತಗೊಳ್ತೀವಿ ಆಗ ಒಂದು ಆತ್ಮಕ್ಕೆ ಏನೋ ಒಂದು ಆಯ್ಕೆ ಮಾಡ್ಕೊಂಡು ಬಂದಿದೆ. ನಾವು ತಿಳ್ಕೊಂಡಾಗ ನಮ್ಮ ಆತ್ಮವನ್ನು ಮತ್ತೆ ಗುರ್ತಿಸುತ್ತೆ, ನಾನು ಇದನ್ನೇ ಆಯ್ಕೆ ಮಾಡ್ಕೊಂಡು ಬಂದಿರೋದು. ಆಗ ಸಾಕ್ಷಿಯಾಗಿ ನೋಡೋದನ್ನು ಕಲ್ತ್ಕೊಳ್ತೀವಿ. ಆತ್ಮದ ತತ್ವ ಸಾಕ್ಷಿಯಾಗಿ ನೋಡೋದನ್ನು. ನಾವು ಎಲ್ಲಿವರೆಗೂ ಆ ಕರ್ಮವನ್ನು ಅನುಭವಿಸಿ ಅದರ ಒಂದು ಜ್ಞಾನವನ್ನು ಪಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅಲ್ಲೇ ಇರ್ತೀವಿ. ನಾವು ಜ್ಞಾನವನ್ನು ನಾವು ಪಡ್ಕೋಬೇಕು. ಇನ್ನೊಂದ್ಸತಿ ನಾನು ಈ ರೀತಿ ಮಾಡಬಾರ್ದು ಅಂತೇಳಿ. ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಪರಿಹಾರ ಕಟ್ಟಿದ ಮೇಲೇನೆ ನಾವು ಮತ್ತೆ ಇನ್ನೊಂದು ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಮತ್ತೆ ಮುಂದೆ ಹೋಗಬೇಕು. ನಾವು ಎಷ್ಟೋ ಕರ್ಮಗಳನ್ನು ನಾವು ಮಾಡಿಬಿಟ್ಟಿದ್ದೀವಿ. ಮತ್ತೆ ಆ ಕರ್ಮವನ್ನು ಕಳ್ಕೊಳ್ಳುವಾಗ ನಮಗೆ ಒಂದೇ ಸಾಧ್ಯ ಆಗೋದಿಲ್ಲ, ನಮ್ಮ ಒಂದು ಆತ್ಮಶಕ್ತಿಯಿಂದ ಒಂದೇ ಸಾಧ್ಯ ಆಗೋದಿಲ್ಲ. ಅಲ್ಲಿ ಒಂದು ಬ್ರಹ್ಮಾಂಡದ ಶಕ್ತಿ ನಮ್ಮಲ್ಲಿ ಸಹಾಯ ಸಹಕಾರ ಮಾಡಿದ್ರೇ ಆ ಕರ್ಮವನ್ನು ನಾವು ಕಳ್ಕೊಳ್ತೀವಿ. ಇಲ್ಲಾಂದರೆ ಕಳ್ಕೊಳ್ಳೋದಿಕ್ಕಾಗೋದಿಲ್ಲ ಫ್ರೆಂಡ್ಸ್. ಆ ಬ್ರಹ್ಮಾಂಡದ ಶಕ್ತಿ ಸೇರ್ಕೋಬೇಕಂದ್ರೆ ನಮ್ಮ ಉಸಿರನ್ನು ನಾವು ಇಟ್ಕೋಬೇಕು. ಅರಿವಿನಿಂದ ನಾವು ಆ ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇದ್ದಾಗಲೇ ನಮ್ಮ ಕರ್ಮವನ್ನು ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ.
ನಾವು ಕರ್ಮವನ್ನ ಕಳ್ಕೊಳ್ತಾ ಇರುವಾಗ ನಮ್ಗೆ ಏನ್ ಬೇಕಾದ್ರೂ ಆಗ್ಬಹುದು. ಪರೀಕ್ಷೆಗಳು ನಡೀತಾ ಇರತ್ತೆ, ನಾವು ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೋಬೇಕು, ಖುಷಿಯಾಗಿರ್ಬೇಕು. ಒಂದು ಪಿಕ್ಚರ್ ಟ್ಯಾಕೇಜ್ಗೆ ಹೋಗಿ ನಾವು ಒಂದು ಪಿಕ್ಚರ್ ಯಾವ ರೀತಿ ನೋಡ್ತಾ ಇರ್ತೀವಿ ಆ ರೀತಿ ನೋಡ್ತಾ ಇರ್ಬೇಕು ಸಾಕ್ಷಿಯಾಗಿ. ಅದು ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ಸಾಕ್ಷಿಯಾಗಿ ನೋಡೋದನ್ನ ಧ್ಯಾನದ ಸಾಧನೆಯಿಂದ ಸಾಧ್ಯ ಆಗತ್ತೆ. ನಾವು ಈ ಮನೆಗೆ ಬಂದು 5 ವರ್ಷ ಆಯಿತು. ನಮಗಿದು ಬರೆದು ಕೊಟ್ಟಿರೋದು 3 ವರ್ಷ. ನಾವು ಇವಾಗ ಇರೋ ಮನೆಯಲ್ಲಿ, ನಾವಿರೋದು ಕಬ್ಬನ್ಪೇಟೆಯಲ್ಲಿ. ನಾವು ಓನರ್ ಹತ್ರ ಎಲ್ಲಾನು ಕೂಡ ಮಾತಾಡ್ಕೊಂಡೇನೆ ಬಂದಿರೋದು ಈ ರೀತಿ ಅಂಥೇಳಿ. ಆದರೆ ಅವರು ಯಾವುದು ಕೂಡ ನಮಗೆ ಮಾಡಿಕೊಡ್ಲಿಲ್ಲ. ಮತ್ತೆ ಯಾರಿಗೂ ಕೂಡ ಅವರು ನಮ್ಮ ಮನೆಗೆ ಬರಬಾರ್ದು. ಮನೆಗೆ ಬಂದ್ರೆ ಏನೋ ಒಂದು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಬೈತಾರೆ ಆ ರೀತಿ ಬೈತಾ ಇರ್ತಾರೆ ಅವರು. ಆದ್ರೆ ಯಾವುದು ಕೂಡ ಏನು ಕೂಡ ಮಾಡಿಕೊಡ್ಲಿಲ್ಲ. ನನ್ಗೆ ಏನು ಕೂಡ ಬೇಜಾರು ಕೂಡ ಆಗ್ತಾ ಇರ್ಲಿಲ್ಲ. ಬೇಜಾರು ಅನ್ನೋದೇ ಇಲ್ಲ ಅವ್ರು ಏನು ಹೇಳಿದ್ರು ಕೂಡ. ಆದ್ರೆ ಮೊನ್ನೆ ಇದ್ದಕ್ಕಿದ್ದಂಗ್ಲೇನೆ ಅವ್ರು ಮತ್ತೆ ಏನೋ ಒಂದು ಕಾರಣದಿಂದ ಮತ್ತೆ ಏನೋ ಹೇಳಿದ್ರು. ಆಗ ನನ್ನ ಒಳಗಡೆ ಏನು ಬಂತು ಅಂದ್ರೆ, ನಾನು 8 ಗಂಟೆವರೆಗೂ ದಿನಾಲೂ ಕೂಡ ಮಾತಾಡೋದಿಲ್ಲ. ಇಲ್ಲಿ ಕ್ಲಾಸ್ ನಡೀತಾ ಇದೆ ಅಂತೇಳಿ 1 ಗಂಟೆ ನಾನು ಮಾತಾಡ್ತಾ ಇರ್ತೀನಿ, 8 ಗಂಟೆವರೆಗೂ ನಾನು ಮಾತಾಡೋದಿಲ್ಲ. ಅವಾಗ ಏನಾಯ್ತು ಅಂದ್ರೆ, ನನ್ನ ಸೈಕಲ್ ತಗೊಂಡು ನಾವು ಎಲ್ಲವನ್ನೂ ಕೂಡ ನಾವು ಸೈಕಲ್ ಇಡೋಕ್ ಜಾಗ, ಗಾಡಿ ಇಡೋದು ಎಲ್ಲವನ್ನೂ ಕೂಡ ಕೇಳ್ಕೊಂಡು ಬಂದಿದ್ವಿ. ಆದ್ರೆ ಅವರು ಅದಕ್ಕೆ ಬಂದ್ಮೇಲೆ ಅವರು ಮಾತೇ ಚೇಂಜ್ ಮಾಡಿಬಿಟ್ರು. ಆದ್ರೂ ಕೂಡ ನಾನು ಸೈಕಲ್ ತಗೊಂಡು ಮತ್ತೆ ಅಲ್ಲಿ ಒಳಗಡೆ ಇಡೋಣ ಅಂಥೇಳಿ ಮತ್ತೆ ಅಲ್ಲಿ ನಿಂದಿರ್ಸ್ಬಿಟ್ಟು ನಾ ಮೇಲ್ಗಡೆ ಬಂದೆ. ಮೇಲಿಂತ್ರನೇ ಅವರು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಬೈತಾರೆ ಆ ರೀತಿ ನನ್ಗೇನು ಅನ್ಸೋದೇ ಇಲ್ಲ. ಯಾರು ಏನು ಹೇಳಿದ್ರು ಕೂಡ ಇವಾಗ ಆ ಸ್ಥಿತಿಗೆ ನನ್ಗೆ ಬಂದ್ಬಿಟ್ಟಿದೆ. ಮೇಲ್ ಬರೋವರೆಗೂ ಕೂಡ ಕಾದು ಚಿಕ್ಕ ಮಕ್ಕಳಿಗೆ ತರ ಬೈಯೋ ತರ ಅವ್ರು ಬೈತಾ ಇದ್ದಾರೆ. ಹಂಗೆ ಅವ್ರಿಗೆ ಎಷ್ಟು ಕೋಪ ಇತ್ತು ಅಂದ್ರೆ ನನ್ನ ಮೇಲೆ ಬೈಕೊಳ್ತಾ ಇದ್ದಾರೆ. ನನ್ನ ಒಳಗಡೆ ನಿಂತ್ರ 8 ಗಂಟೆ ಆಗಿಲ್ಲ ಇನ್ನು, ನೀನು ಮೌನವಾಗಿ ಮೇಲ್ಗಡೆ ಹೋಗು ಅಂತೇಳಿ ನನ್ನ ಒಳಗಡೆ ನಿಂತ್ರನೇ ನನಗೆ ಪ್ರತಿ ಕ್ಷಣನೂ ಕೂಡ ನಾವು ಅರಿವಿನಿಂದ ಇರಬೇಕು, ನಮ್ಮ ಒಳಗಡೆ ಏನ್ ನಡೀತಾ ಇದೆ ಅಂತೇಳಿ. ನಾವು ಸುಮಾರು 2-2.5 ವರ್ಷದಿಂದಾನೇ ನಾವು ಮನೆ ಖಾಲಿ ಮಾಡ್ತೀವಿ, ನಮ್ಗೆ ಬಿಡ್ತೀವಿ ಅಂತ ಹೇಳಿದ್ರು ಕೂಡ ಅವ್ರು ಏನು ದುಡ್ಡು ಕೊಡ್ತಾ ಇಲ್ಲ ನಮಗೆ. ಆವತ್ತಿನ ದಿನ ಅಮಾವಾಸ್ಯೆ ದಿನ ಏನಾಯ್ತಂದ್ರೆ, ನನಗೆ ಒಳಗಡೆಲಿಂತ್ರ ನೀನು ಮಾತಾಡಬೇಡ, ಮೌನವಾಗಿನೇ ಹೋಗು ಅಂತೇಳಿ. ನಾನು ಮಾತಾಡದೆ ಇರೋದಕ್ಕೆ ಅವ್ರಿಗೆ ಗೊತ್ತಿದೆ ನಾನು ಮೌನವಾಗಿರ್ತೀನಿ ಅಂತೇಳಿ, ಅವ್ರಿಗೂ ಕೂಡ ಗೊತ್ತಿದೆ. ನಾನು ಮಾತಾಡಲಿಲ್ಲ ಅಂತೇಳಿ ಒಂದೇ ಕಾರಣಕ್ಕೇನೆ ಅವತ್ತೇನೆ ನಮಗೆ ಮನೆ ಖಾಲಿ ಮಾಡೋದಕ್ಕೆ ಹೇಳಿದ್ರು ಅವರು. ಎಲ್ಲ ಮಾರ್ಬಿಡಿ, ಸೈಕಲ್ ಮಾರ್ಬಿಡಿ, ಗಾಡಿ ಮಾಡಿಬಿಡಿ, ನಮ್ಗೆ ಎಲ್ಲ ತೊಂದರೆ ಆಗ್ತಾ ಇದೆ ನಿಮ್ಮಿಂದ ಅಂಥೇಳಿ. ಒಂದೇ ದಿನದಲ್ಲೇನೆ ಸೈಕಲ್ ಎಲ್ಲ ಪಾರ್ಟ್ ಎಲ್ಲ ಶೀಟ್ ಎಲ್ಲ ಕುಯ್ದು ಕೆಳಗಡೆ ಇಟ್ಟಿರುವಂಥದ್ದು ಒಂದೇ ದಿನದಲ್ಲೇನೆ ಇದೆಯಲ್ಲ. ಆದ್ರೂ ಕೂಡ ನಮಗೆ ಕೋಪ ಬರ್ತಲ್ಲ, ಸಾಕ್ಷಿಯಾಗಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಮನೆ ಖಾಲಿ ಮಾಡೋದಕ್ಕೆ ಕೇಳಿ ಮಾರನೇ ದಿನಾನೇ ಕೇಳಿದ್ದಾರೆ ಮನೆ ಸಿಕ್ತಾ ಅಂತೇಳಿ. ಮರ್ದಿನಾನೇ, ಜಾಸ್ತಿ ಏನಿಲ್ಲ. ಒಂದೇ ದಿನದಲ್ಲೇನೆ ನಮ್ದು ಇದು
ವಿಜಯದಶಮಿ ದಿವಸ ಬೆಳಿಗ್ಗೆ ಹೋಗಿ ಸಾಯಂಕಾಲ ಹೋದ್ವಿ, ಮಳೆಯಲ್ಲೇ ಮನೆ ಹುಡ್ಕೋಕೆ ಹೋಗಿದ್ದೀವಿ. ಮನೆ ಸಿಕ್ತು. ಮನೆ ಸಿಕ್ಕಿದೆ ಅಂದರೆ ಈ ಕ್ಷಣನೇ ಖಾಲಿ ಮಾಡಬೇಕು ಅಂತೇಳಿ ಅವ್ರು ಇನ್ನೂ ಪಾಯಿಂಟ್ ಅದು ಮಾಡಿಸ್ತೀವಿ 15 ದಿನ ಆಗತ್ತೆ ಅಂತ ಹೇಳಿದ್ರು ಕೂಡ ಅವರು ಒಪ್ಕೊಳ್ತಾ ಇಲ್ಲ. ಎಷ್ಟು ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ ಅಂದರೆ ಏನು ನಡೆಯುತ್ತೋ ಅದು ನೋಡೋದು ಅಷ್ಟೇ. ನಾವು ಸಾಕ್ಷಿಯಾಗಿ ನೋಡೋದನ್ನು ಕಲ್ತ್ಕೋಬೇಕು. ನಾನು ನಿನ್ನೆ ಇಲ್ಲಿಂದ ಧ್ಯಾನ ಮುಗಿಸ್ಕೊಂಡು ಏನಿರು ಇಲ್ಲೇ ಈ ಕ್ಷಣನೇ ಬಿಡು ಅಂತ ಹೇಳ್ತಾ ಇದ್ದಾರೆ, 2 ದಿನದಲ್ಲೇ ಅವ್ರು 15 ದಿನ ಸಮಯವನ್ನು ತಗೊಂಡಿದ್ದಾರೆ ಅಂಥೇಳಿ ಒಂದು ಕ್ಷಣ ಯೋಚನೆ ಬಂದಿದ್ದಕ್ಕೆ ನನಗೆ ಒಂದೇ ಆನ್ಸರ್, ಪ್ರಕೃತಿಯಿಂದ ಏನು ಆನ್ಸರ್ ಬಂತಂದರೆ, ಮಿಲಾರಪ್ಪರಾಗೆ ಅವ್ರ ಮನೆ ಕೆಡವಿ ಮನೆ ಕಟ್ಟಿಸು ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಸಾಮಾನುಗಳನ್ನು ಆಚೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮನೆ ಕೆಡವಿ ಕಟ್ಟು ಅಂತ ಹೇಳಿ ಹೇಳ್ತಾ ಇಲ್ಲ. ಮಿಲಾರಪ್ಪಗೆ ಮನೆ ಕೆಡವಿ ಕಟ್ಟೋದ್ರಿಂದ ಅವನ ಕರ್ಮವನ್ನ ಕಳ್ಕೊಳ್ತ್ವು.
ನಿನಗೆ ಅವ್ರೇನಾದ್ರೂ ಆ ರೀತಿ ಮಾಡ್ತಾ ಇದ್ದಾರೇನು? ಸಾಮಾನುಗಳನ್ನು ಹೊರಗಡೆ ಇಟ್ಟರೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಎಷ್ಟು ನನಗೆ ಅದು ಆ ಮಾತು ಎಷ್ಟು ಸಮಾಧಾನ ಕೊಡ್ತು, ಹೌದಲ್ವಾ? ಅಷ್ಟು ಕರ್ಮಗಳನ್ನು ಕಳ್ಕೊಬೇಕಂದ್ರೆ ಮಿಲಾರಪ್ಪ ಎಷ್ಟು ಸತಿ ಮನೆ ಕೆಡವಿ ಮನೆ ಕಟ್ಟಿದ್ದಾರೆ ಆ ಕರ್ಮವನ್ನ ಕಳ್ಕೊಳ್ಳೋದಕ್ಕೋಸ್ಕರ. ಇದು ಇಷ್ಟು ಸಿಂಪಲ್ ಆಗಿರೋದು. ನಾನು ಒಂದು ಕ್ಷಣ ಯೋಚನೆ ಮಾಡಿದ್ನಲ್ವಾ, ಇನ್ನೂ ಸಾಧನೆ ಮಾಡಬೇಕು ನಾನು. ಒಂದು ಕ್ಷಣ ಕೂಡ ನನಗೆ ಆ ರೀತಿ ಯೋಚನೆ ಬಂತು ನನಗೆ. ನಾನು ಇನ್ನೂ ಹೆಚ್ಚು ಸಾಧನೆಯನ್ನ ಮಾಡಬೇಕು, ನಾನು ಸಾಕ್ಷಿಯಾಗಿ ನೋಡಬೇಕು. ಒಂದು ಕ್ಷಣ ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಒಂದು ಕ್ಷಣ ಕೂಡ ನನಗೆ ಬರಬಾರ್ದು. ಭಗವಂತನ ಸಂದೇಶ ಏನ್ ಬರ್ತಾ ಇದೆ, ಒಳಗಿಂದ ಏನ್ ಬರ್ತಾ ಇದೆ, ಅದನ್ನ ಮಾಡೋದನ್ನ ಮಾತ್ರ ನಾನು ಅಭ್ಯಾಸ ಮಾಡಬೇಕು. ಯಾಕೆ ಏನು ಅಂತೇಳಿ ನನ್ನಲ್ಲಿ ಕ್ವಶನ್ ಬರಬಾರ್ದು. ಏನ್ ನಡೀತಾ ಇದೆ ಅದು ಸಾಕ್ಷಿಯಾಗಿ ನೋಡೋದನ್ನ ನಾನು ಕಲ್ತ್ಕೋಬೇಕು. ಇನ್ನೂ ಸಾಧನೆಯನ್ನ ಮಾಡಬೇಕು ನಾನು. ಒಂದು ಮಿಲಾರಪರ ಒಂದು ಉದಾಹರಣೆ ಕೊಟ್ಟು ನನಗೆ ತಿಳಿಸಿದಾಗ ಹೌದಲ್ವಾ, ನಾನು ಒಪ್ಕೊಂಡಾಗ್ಲೇನೆ ನಾವು ಇನ್ನೂ ಕಲಿತೀವಿ, ಜ್ಞಾನವನ್ನ ಪಡ್ಕೊಳ್ತೀವಿ, ಕರ್ಮವನ್ನ ಕಳ್ಕೊಳ್ತೀವಿ, ಆತ್ಮದ ತತ್ವದಿಂದ ನಾವು ಜೀವಿಸ್ತೀವಿ. ಆತ್ಮದ ಒಂದು ತತ್ವ ಸಾಕ್ಷಿಯಾಗಿ ನೋಡೋದು, ಏನ್ ನಡೀತಾ ಇದೆ ಅದು ನೋಡೋದಷ್ಟೇ. ಯಾಕೆ ನಡೀತಾ ಇದೆ ಅಂತೇಳಿ ನಮ್ಗೆ ಬೇಡ, ಏನ್ ನಡೀತಾ ಇದೆ ಅದು ಸಾಕ್ಷಿಯಾಗಿ ನಾವು ನೋಡೋದನ್ನ ಕಲ್ತ್ಕೋಬೇಕು. ಈ ಒಂದು 108 ದಿನಗಳ ಕಾಲದಲ್ಲಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ ಇದನ್ನ ನೀನು ಬಿಡ್ಕೂಡ್ದು ಅಂತೇಳಿ ನನಗೆ ನನ್ನ ಒಳಗಡೆಲಿಂದ ಬಂದಿತ್ತು. ಇದು ಎಲ್ರಿಗೂ ಕೂಡ ನಾನು ಫಸ್ಟೇ ನಮ್ಮ ಮನೆಯಲ್ಲಿನೂ ಕೂಡ ಹೇಳಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ನಾನು ಇದನ್ನ ಒಪ್ಕೊಂಡಿದ್ದೀನಿ, ನಾನು ಮಾಡೇ ಮಾಡ್ತೀನಿ.
ಎಷ್ಟು ಜ್ಞಾನ ನಮಗೆ ತಿಳಿಸ್ಕೊಡತ್ತೆ, ಎಷ್ಟು ಸಮಾಧಾನ ನಮಗೆ ಕೊಡತ್ತೆ ಈ ಧ್ಯಾನ. ದುಃಖ ಅನ್ನೋದು ಒಂದು ಕ್ಷಣ ಕೂಡ ನಮ್ಮ ಹತ್ರ ಸುಳಿಬಾರದು. ಯಾರ ಒಂದು ಸ್ಥಿತಿ ತಂದ್ಕೊಂಡಿರೋದು ನಾವೇನೆ. ನಾವು ಈ ಜನ್ಮದಲ್ಲಿ ಏನು ಕೂಡ ಮಾಡದೇ ಇರಬಹುದು. ಎಷ್ಟೆಷ್ಟೋ ಜನ್ಮದಲ್ಲಿ ಎಷ್ಟೆಷ್ಟೋ ಕೆಟ್ಟ ಕರ್ಮಗಳನ್ನ ನಾವು ಮಾಡಿಬಿಟ್ಟಿದ್ದೀವಿ. ಅದನ್ನೆಲ್ಲವನ್ನು ಕೂಡ ನಾವು ಕಳ್ಕೋಬೇಕು. ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕು ನಡೀತಾ ಇರೋದನ್ನ. ಜೀವನದಲ್ಲಿ ಏನೇ ನಡೀತಾ ಇದ್ರೂ ಕೂಡ ನಾವು ಸಮಾಧಾನದಿಂದ ನಾವು ಯಾವಾಗ ಇರ್ತೀವಿ, ನಾವೊಂದು ಆತ್ಮದ ಸ್ಥಿತಿಯಲ್ಲಿ ಇದ್ದೀವಿ ಅಂತ. ನಾವು ದುಃಖ ಪಡ್ತಾ ಇದ್ದೀವಿ ಅಂದರೆ ಹೆಚ್ಚು ಸಾಧನೆಯನ್ನು ನಾವು ಮಾಡಬೇಕು. ಒಂದು ಕ್ಷಣ ಕೂಡ ನಮಗೆ ದುಃಖ ಅನ್ನೋದಿರಬಾರ್ದು. ನಮ್ಮ ಒಳಗಡೆ ಪ್ರಶಾಂತವಾಗಿರಬೇಕು, ಸಮಾಧಾನವಾಗಿರಬೇಕು. ಈ ಎಲ್ಲ ಪರೀಕ್ಷೆಗಳು ಬರೋದು ಯಾವಾಗ? ಆ ಪರೀಕ್ಷೆಗಳು ಬಂದ್ಮೇಲೆನೆ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ನಾವು ಯಾವೊಂದು ಸ್ಥಿತಿಯಲ್ಲಿ ಇದ್ದೀವಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಓ, ಧ್ಯಾನದ ಶಕ್ತಿ ನಮ್ಗೆ ಎಷ್ಟು ಸಮಾಧಾನ ಕೊಡ್ತಾ ಇದೆ, ಎಷ್ಟು ಖುಷಿಯಾಗಿದ್ದೀವಿ ನಾವು. ಈಗೆಲ್ಲ ನಡೀತಾ ಇದ್ರು ಕೂಡ ಎಷ್ಟು ಆನಂದವಾಗಿದ್ದೀವಿ. ಇದು ಎಲ್ಲ ಧ್ಯಾನದ ಒಂದು ಶಕ್ತಿನೇ ನಮ್ಗೆ ಮಾಡಿಸ್ತಾ ಇದೆ ಆ ರೀತಿ. ಅದಕ್ಕೆ ಪತ್ರಿಸರು ಪ್ರತಿಯೊಬ್ಬರಿಗೂ ಧ್ಯಾನ ಬೇಕು, ಪ್ರತಿಯೊಂದು ಮನೆಯಲ್ಲಿನೂ ಪ್ರತಿಯೊಬ್ಬರಿಗೂ ಧ್ಯಾನ ಬೇಕು ಅಂತೇಳಿ ಹೇಳ್ತಾ ಇರ್ತಾರೆ. ಧ್ಯಾನ ಮಾಡೋರ್ಗೆ ಕಷ್ಟನೇ ಬರೋದಿಲ್ಲ ಅಂತಲ್ಲ, ಕಷ್ಟ ಬರುತ್ತೆ. ಕಷ್ಟದಿಂದ ಹೇಗೆ ಹೊರಗಡೆ ಬರಬೇಕು ಆ ಜ್ಞಾನವನ್ನ ನಾವು ಪಡ್ಕೋಬೇಕು. ಕಾಯಿಲೆ ಬರೋದಿಲ್ಲ ಅಂತಲ್ಲ, ಕಾಯಿಲೆ ಬರುತ್ತೆ. ನಮ್ಮ ಕಾಯಿಲೆಯನ್ನ ನಾವೇ ಹೇಗೆ ವಾಸಿ ಮಾಡ್ಕೋಬೇಕು, ಕರ್ಮಾನುಸಾರ ಬಂದಂತಹ ಕಾಯಿಲೆಯನ್ನ ನಾವೇ ಯಾವ ರೀತಿ ವಾಸಿ ಮಾಡ್ಕೋಬೇಕು ಆ ಜ್ಞಾನವನ್ನ ನಾವು ಕಲ್ತ್ಕೊಳ್ತೀವಿ. ಎಲ್ಲಾ ರೀತಿಯ ಜ್ಞಾನ ನಮಗೆ ಬೇಕು. ಎಲ್ಲಾ ರೀತಿಯ ಒಂದು ಅನುಭವದಿಂದ ನಾವು ಪಡ್ಕೊಂಡಿರುವಂತಹ ಜ್ಞಾನ ನಮಗೆ ಬೇಕು. ನಾನು ಚಿಕ್ಕ ಚಿಕ್ಕ ವಿಷಯಕ್ಕೇನೆ ಎಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ, ಎಷ್ಟು ಕೋಪ ನನಗೆ ಬರ್ತಾ ಇತ್ತು. ನನ್ನಲ್ಲಿ ಇಷ್ಟೊಂದು ಬದಲಾವಣೆ ಹೇಗಾಯಿತು ಅಂದರೆ ಧ್ಯಾನದಿಂದ ಆಯಿತು. ಇಷ್ಟೊಂದು ನನಗೆ ಧೈರ್ಯ ಹೇಗೆ ಬಂತು ಅಂದರೆ ಧ್ಯಾನದ ಮುಖಾಂತರನೇ ನಾನು ಈ ಧೈರ್ಯವನ್ನು ನಾನು ಪಡ್ಕೊಳ್ತಾ ಇರೋದು. ನನ್ನ ಉಸಿರು ಎಂಬ ಗುರುವಿನ ಜೊತೆಗೆ ಕಷ್ಟ ಕೊಟ್ಟು ನಮಗೆ
ಕಷ್ಟದಿಂದ ಹೇಗೆ ಹೊರಗಡೆ ಬರಬೇಕು, ಕಾಯಿಲೆಯನ್ನು ಕೊಟ್ಟು ಕಾಯಿಲೆಯನ್ನು ನಾವು ಯಾವ ರೀತಿ ವಾಸಿ ಮಾಡ್ಕೋಬೇಕು, ಪ್ರತಿಯೊಂದು ಕೂಡ ನಮ್ಮ ಉಸಿರು ನಮಗೆ ಕಲಿಸ್ತಾ ಇರತ್ತೆ. ಕಲ್ತ್ಕೊಳ್ಳೋದಕ್ಕೆ ನಾವು ರೆಡಿ ಆಗಿರಬೇಕು. ಎಲ್ಲ ರೀತಿಯ ಜ್ಞಾನ ನಮಗೆ ಬೇಕು ಫ್ರೆಂಡ್ಸ್. ನಾವು ಎಂಥದ್ದೇ ಪರಿಸ್ಥಿತಿ, ಎಲ್ಲೇ ಹೇಗೆ ಜೀವಿಸ್ತಾ ಇದ್ರೂ ಕೂಡ ನಾವು ಇಲ್ಲೇ ಸಾಧನೆಯನ್ನೇ ಮಾಡಿಕೊಂಡು ನಮ್ಮ ಇಷ್ಟದ ಹಾಗೆ ನಾವು ಅದನ್ನು ನಾವು ಸೃಷ್ಟಿ ಮಾಡ್ಕೋಬೇಕು. ಸಾಧನೆಯಿಂದನೇ ಇದು ಸಾಧ್ಯ ಆಗತ್ತೆ. ನಮಗೆ ಎಲ್ಲಿ ಕಷ್ಟ ಅನಿಸುತ್ತೋ ನಾವು ಅದಕ್ಕೆ ಕೈ ಹಾಕಬೇಕು. ಅದನ್ನೇ ನಾವು ಕಷ್ಟವನ್ನೇ ನಾವು ಹೇಗೆ ಹೊರಗಡೆ ಬರಬೇಕು ಅಂತ ಹೇಳಿ ನಾವು ಅದನ್ನೇ ತಿಳ್ಕೋಬೇಕು. ಏನಾಗುತ್ತೋ ಅಂತೇಳಿ ಒಂದು ಕ್ಷಣ ಕೂಡ ನಮಗೆ ಭಯ ಇರಬಾರ್ದು. ಯಾಕೆಂದ್ರೆ ಈ ಆತ್ಮಕ್ಕೆ ಹುಟ್ಟು ಸಾವು ಅನ್ನೋದು ಇಲ್ವೇ ಇಲ್ಲ. ನಮಗೆ ಏನಾಗುತ್ತೋ ಅಂತ ನಮಗೆ ಒಂದು ಕ್ಷಣ ಕೂಡ ಭಯ ಇರಬಾರ್ದು. ಯಾವುದೇ ಪರಿಸ್ಥಿತಿಯಲ್ಲಿನೂ ಕೂಡ ನಾವು ಧೈರ್ಯವಾಗಿ ಮುಂದೆ ಹೋಗ್ತಾನೆ ಇರಬೇಕು. ಎಲ್ಲೂ ಕೂಡ ನಾವು ನಿಂತ್ಕೋಬಾರ್ದು. ನಾವು ಏನು ಒಪ್ಕೊಂಡಿದ್ದೀವೋ ಅದನ್ನು ನಾವು ಪೂರ್ತಿಯಾಗಿ ನಾವು ಮಾಡಬೇಕು. ನಾನು ಎಲ್ಲ ಲೋಕಗಳಿಗೆ ಈ ರೀತಿ ಪ್ರಯಾಣ ಮಾಡುವಾಗ ಏನೇ ಒಂದು ಆಧ್ಯಾತ್ಮಿಕವಾಗಿ ಏನೇ ಒಂದು ಮಾಡುವಾಗ್ಲೂ ಕೂಡ ನನಗೆ ಒಳಗಲಿಂದ್ರನೇ ಒಂದು ಸಂದೇಶ, ನನ್ನ ಒಂದು ಪರ್ಮಿಷನ್ ಕೇಳ್ತಾ ಇತ್ತು. ನಿನಗಿದು ಮಾಡೋದಕ್ಕೆ ಸಾಧ್ಯ ಆದರೆ ನಿನಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಈ ಒಂದು ಸಾಧನೆಯನ್ನು ಮಾಡ್ತಾ ಮಾಡ್ತಾ ಏನು ಬೇಕಾದರೂ ಕೂಡ ಆಗ್ಬೋದು. ನಿಂದು ಒಪ್ಪಿಗೆ ಇದ್ರೆ ಮಾತ್ರ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀವಿ ಅಂತೇಳಿ. ನಾನು ಒಪ್ಕೊಳ್ತಾ ಇರೋದ್ರಿಂದನೇ ನನಗೆ ಹೆಚ್ಚಿನ ಒಂದು ಜ್ಞಾನವನ್ನ ನನಗೆ ಸಿಗ್ತಾ ಇದೆ. ದಿನೇ 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 ನಾನು ತಿಳ್ಕೊಳ್ತಾ ಇದ್ದೀನಿ. ಅನುಭವದಿಂದ ನಾನು ಪಡ್ಕೊಳ್ತಾ ಇದ್ದೀನಿ. ಅನುಭವದಿಂದ ಪಡ್ಕೊಂಡಿರುವಂತಹ ಜ್ಞಾನನೇ ನಾವು ಅದು ನಮಗೆ ಸಹಾಯ ಆಗತ್ತೆ. ಮತ್ತೆ ನಾವು ಯಾವಾಗ ಒಪ್ಕೊಳ್ತೀವೋ ಆವಾಗ ಪ್ರಕೃತಿಯಿಂದನೂ ಕೂಡ ನಮಗೆ ಸಹಾಯ ಸಹಕಾರ ಸಿಗ್ತಾ ಇರತ್ತೆ.
ನಾವು ಎಲ್ಲೂ ಕೂಡ ಒಂದು ಕ್ಷಣ ಕೂಡ ನಾವು ಭಯ ಪಟ್ಕೋಬಾರ್ದು. ಕೇವಲ 1 ನಿಮಿಷ ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಹತ್ತು ಸೆಕೆಂಡ್ಗಳು ಮಾತ್ರ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ. ಓಕೆ ಮಾಸ್ಟರ್ಸ್, ಇವತ್ತಿನ ಈ ಒಂದು ಧ್ಯಾನ ಮುಕ್ತಾಯಗೊಂಡಿದೆ. ಮತ್ತೆ ನಾಳೆ ಅಕ್ಷಯ್ ಬೋಲಿಸ್ತಿರ್ತಾರೆ. ನಮಸ್ತೆ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ. ಈ 108 ದಿನದ ಪ್ರಯುಕ್ತವಾಗಿ ಹಾವೇರಿಯಲ್ಲಿ ಸಸ್ಯಾಹಾರ ಜಾಥಾ ಇಟ್ಕೊಂಡಿದೀವಿ. ಎಲ್ರೂ ಕೂಡ ಆ ಒಂದು ರ್ಯಾಲಿಗೆ ಬರ್ಬೇಕಾಗಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಎಲ್ರೂ ಕೂಡ ಬನ್ನಿ. 12ನೇ ತಾರೀಕಿಗೆ ಇದೆ ಮೇಡಮ್, ಎಲ್ಲಾರು ಬನ್ನಿ ಇದೇ ತಿಂಗಳು. ಓಕೆ, ಧನ್ಯವಾದಗಳು. ಅಕ್ಟೋಬರ್ 12 ಹಾವೇರಿಯಲ್ಲಿ ಅಂಬೇಡ್ಕರ್ ಭವನ್ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿ ಈ ಒಂದು ಜಾಥಾ ಆರಂಭವಾಗುತ್ತೆ. ಟೈಮಿಂಗ್ ಬಂದ್ಬಿಟ್ಟು ಒಂದು 10 ಗಂಟೆಗೆ ಅಥವಾ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ. ಸೊ ಎಲ್ಲರೂ ಬನ್ನಿ. ಓಕೆ, ಓಕೆ ಮಾಸ್ಟರ್ಸ್, ಇವತ್ತಿನ ಈ ಒಂದು ಧ್ಯಾನ ಮುಕ್ತಾಯಗೊಂಡಿದೆ. ಮತ್ತೆ ನಾಳೆ 5 ಗಂಟೆಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.